ಹೈಲೈಟ್ಸ್ ಎಪಿಸೋಡ್ 47 ದಿನಾಂಕ ನವೆಂಬರ್ 24. ಹೃದಯ ಕಳ್ಕೊಂಡು ನಿನ್ನೆ ಬೇಜಾರ್ ಮಾಡ್ಕೊಂಡಿದ್ದ ಕೀರ್ತಿ ಇವತ್ತು ಸಮಾಧಾನಗೊಂಡಿದ್ದಾರೆ. ಹಿಂದಿನ ದಿನ ಕೀರ್ತಿ ಅತ್ತು ಅವರ ಹೃದಯಗಳನ್ನ ಕದ್ದ ತಮ್ಮನ್ನ ಬ್ಯಾಡ್ ಲೈಟ್ ನಲ್ಲಿ ತೋರಿಸಿದ್ರು ಅಂತ ಶೀತಲ್ ಅವರು ಕೀರ್ತಿ ಮೇಲೆ ಕೋಪ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಡೈನಿಂಗ್ ಟೇಬಲ್ ಮೇಲೆ ಕೂತು ತಿಂಡಿ ತಿನ್ನುವಾಗ ಪ್ರಥಮ್ ಮಾಳವಿಕಾ ಅವರ ಹತ್ರ ಬಿಗ್ ಬಾಸ್ ಗೆ ಎಂಟರ್ ಆಗೋದಕ್ಕೆ ಯಾವಾಗ ಒಪ್ಕೊಂಡ್ರಿ ಅಂತ ಕೇಳಿದ್ರು. ಅದಕ್ಕೆ ಮಾಳವಿಕಾ ಅವರು ಅದನ್ನ ಬಹಿರಂಗವಾಗಿ ಹೇಳಕ್ ಆಗಲ್ಲ ಅಂದಿದ್ದಕ್ಕೆ ಪ್ರಥಮ್ ಅವರು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಪವಾದ. ಮಾಳವಿಕಾ ಕೆಂಡಾಮಂಡಲ ಅಂದ್ರೂ ಪ್ರಥಮ್ ಮಾತಾಡ್ತಾನೆ ಇದ್ರು. ಇದನ್ನ ನೋಡಿ ಶಾಲಿನಿ ಅವರನ್ನ ಬೈದಿದ್ದಕ್ಕೆ ಶಾಲಿನಿ ಜೊತೆನೆ ಜಗಳ ತೆಗೆದ್ರು ಪ್ರಥಮ್. ಹೃದಯಗಳ ಬೇಟೆ ಮತ್ತೆ ಶುರುವಾಗಿದೆ. ಕೀರ್ತಿ, ಸಂಜನಾ ಮತ್ತೆ ಶಾಲಿನಿ ಪ್ರಥಮ್ ಉಳಿದವರ ಹಾರ್ಟ್ ಗಳನ್ನ ಕದಿಯೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಮಾಳವಿಕಾ ಹತ್ರ ಇರೋ ಹಾರ್ಟ್ ಗಳ ಮೇಲೆ ಅವರ ಕಣ್ಣು. ಮುಂದಿನ ಚಟುವಟಿಕೆ ಜನರಲ್ ನಾಲೆಡ್ಜ್ ಪ್ರಶ್ನೆಗಳ ಬಜರ್ ರೌಂಡ್. ಸರಿ ಉತ್ತರ ಕೊಟ್ರೆ +10, ತಪ್ಪು ಉತ್ತರಕ್ಕೆ -5. ಪಾಸ್ ಕ್ವೆಶ್ಚನ್ ಸರಿಯಾಗಿ ಆನ್ಸರ್ ಮಾಡಿದ್ರೆ +5. ಮೊದಲನೇ ರೌಂಡ್ ನಲ್ಲಿ ಮಾಳವಿಕಾ 8 ಪ್ರಶ್ನೆಗಳಿಗೆ ಪಟ್ ಪಟ್ ಅಂತ ಉತ್ತರ ಹೇಳಿದ್ರು. 80 ಪಾಯಿಂಟ್ ಗಳೊಂದಿಗೆ ಮಾಳವಿಕಾ ನಿರಂಜನ್ ಆ ರೌಂಡ್ ಅನ್ನ ಗೆದ್ರು. ಹೃದಯಗಳನ್ನ ಕದಿಯೋದಕ್ಕೆ ಮಾಳವಿಕಾ ನಿರಂಜನ್ ಸ್ಕೆಚ್. ಮಾಳವಿಕಾ ಅವರು ನಿರಂಜನ್ಗೆ ಹಾರ್ಟ್ ಗಳನ್ನ ಕದಿಯೋ ಮತ್ತೇನಿದೆ ನಿಗೆ ಕಡಿದು ಗುಡ್ಡೆ ಹಾಕಕ್ಕೆ ಅಂತ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಕ್ವಿಜ್ ನ 2ನೇ ರೌಂಡ್ ನಲ್ಲಿ ಪ್ರಥಮ್ ಮಾಳವಿಕಾ ಅವರನ್ನ ಹಿಂದಕ್ಕೆ ಹಾಕಿ ಬೊಂಬೆಗಳನ್ನ ಗೆದ್ರು. ತಮ್ಮ ಜೋಡಿ ಗೆದ್ದಾಗ ಜೋರಾಗಿ ಸೆಲೆಬ್ರೇಟ್ ಮಾಡಬಾರದು ಅಂತ ಶಾಲಿನಿ ಪ್ರಥಮ್ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಪ್ರಥಮ್ ಅವರದು ಇವಾಗ ಆಕ್ಷನ್ಸ್ ಮಾತ್ರ. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನಾವು ನಿಮ್ಗೋಸ್ಕರ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.